ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ವರ್ಷಕ್ಕೊಮ್ಮೆ ತೆಗೆಯುವ ಹಾಸನದ ಹಾಸನಾಂಬೆ ದೇವಿಯ ದರ್ಶನ. ಇದು ವರ್ಷಕ್ಕೊಮ್ಮೆ ಮಾತ್ರ ಎಲ್ರಿಗೂ ದರ್ಶನವಾಗುತ್ತೆ. ಹಾಗೆ ವರ್ಷವಿಡೀ ಹಚ್ಚಿರೋ ದೀಪ ಆರೋದು ಸಹ ಇಲ್ಲ, ಹಾಗೆ ಇಟ್ಟಿರೋ ಪ್ರಸಾದ ಕೆಡೋದು ಕೂಡ ಇಲ್ಲ. ಏನು ಈ ಹಾಸನಾಂಬೆ ಮಹತ್ವ ಅಂತ ನೋಡೋದಾದರೆ ಬನ್ನಿ, ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಸನಾಂಬೆ ದೇಗುಲದ ವಾರ್ಷಿಕ ದರ್ಶನ ಆರಂಭವಾಗಿದೆ. ಅಕ್ಟೋಬರು 9ನೇ ತಾರೀಕಿನಿಂದ ಅಕ್ಟೋಬರ್ 23ರವರೆಗೆ ತೆರೆದಿರುವ ಈ ದೇವಾಲಯವು ಭಕ್ತರ ಶ್ರದ್ಧಾ ಕೇಂದ್ರವಾಗಿದೆ. ದೇವಿಯ ಇತಿಹಾಸ, ಮಹತ್ವ ಹಾಗೂ ವರ್ಷಕ್ಕೊಮ್ಮೆ ಮಾತ್ರ ತೆರೆಯುವ ಹಿಂದಿನ ಕಾರಣಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವರ್ಷವಿಡೀ ದೀಪ ಆರದೆ ಉರಿಯುವುದು, ನೈವೇದ್ಯ ಕೆಡದಿರುವುದು ಇಲ್ಲಿನ ವಿಶೇಷವಾದ ಪವಾಡ ಅಂತಲೇ ಹೇಳ್ಬೋದು, ಸತ್ಯ ಅಂತ ಸಹ ಹೇಳ್ಬೋದು. ಶಕ್ತಿ ಸ್ವರೂಪಿಣಿ ಹಾಸನಾಂಬೆ ದೇವಿಯ ಭಕ್ತರ ಕಷ್ಟಗಳನ್ನು ನಿವಾರಿಸುತ್ತಾಳೆ ಎಂಬ ನಂಬಿಕೆ ಸಹ ಇಲ್ಲಿದೆ. ಮನೆಗಳಲ್ಲಿಯೂ ಸಹ ನಾವು ದೇವಿಯನ್ನು ಆರಾಧಿಸ್ಬೋದು, ಆವಾಹಿಸಿ ಹರಕೆ ಸಹ ಕಟ್ಕೋಬೋದು. ಯಾವ ರೀತಿ ಅಂತ ನೋಡೋಣ. ವರ್ಷಕ್ಕೊಮ್ಮೆ ಭಕ್ತರಿಗಾಗಿ ತೆರೆಯಲ್ಪಡುವ ಹಾಸನಾಂಬೆ ದೇಗುಲದ ಬಾಗಿಲು ಅಕ್ಟೋಬರ್ 9ರಂದು ತೆರೆದಿದೆ. ಇನ್ನು 23ರವರೆಗೆ ಭಕ್ತರು ದೇವಿಯ ದರ್ಶನ ಪಡೆಯಬಹುದು. ಈ 14 ದಿನಗಳ ಕಾಲ ಭಕ್ತರಿಗೆ ದರ್ಶನದ ಭಾಗ್ಯ ಲಭಿಸುತ್ತದೆ. ಈ ದೇವಿಯ ಮಹತ್ವ, ಇತಿಹಾಸ ಮತ್ತು ವರ್ಷಕ್ಕೊಮ್ಮೆ ಮಾತ್ರ ತೆರೆಯುವ ಹಿಂದಿನ ಕಾರಣಗಳೇನು ಎಂಬುದನ್ನು ನಾವು ತಿಳಿಯೋಣ. ಹಾಸನಾಂಬೆ ಎಂಬ ಹೆಸರು ಹೇಗೆ ಬಂತು ಅಂತ ನೋಡೋದಾದರೆ, ಹಾಸನಾಂಬೆ ಎಂಬ ಹೆಸರು ನಗುಮುಖದ ಅಂಬ, ಅಂದರೆ ನಗುಮುಖದ ತಾಯಿ ಎಂಬುದರಿಂದ ಬಂದಿದೆ. ಹಾಸನ ನಗರಕ್ಕೆ ಈ ಹೆಸರಿನಿಂದಲೇ ಹಾಸನ ಎಂದು ಬಂದಿದೆ ಎಂಬ ಇತಿಹಾಸ ಸಹ ಇದೆ. ಇದು ಹಾಸನ ನಗರದ ಅಧಿದೇವತೆ ಎಂದು ಪ್ರಖ್ಯಾತವಾಗಿದೆ. ಈ ದೇವಾಲಯದ ಅತ್ಯಂತ ವಿಶಿಷ್ಟ ನಂಬಿಕೆ ಎಂದರೆ, ದೇಗುಲದ ಬಾಗಿಲು ಮುಚ್ಚಿದಾಗ ಹಚ್ಚಿದ ದೀಪವು ಮುಂದಿನ ವರ್ಷ ದೇಗುಲ ತೆರೆಯುವವರೆಗೂ ಆರದೆ ಉರಿಯುತ್ತದೆ. ಅಲ್ಲದೆ ನೈವೇದ್ಯ ಕೂಡ ಕೆಡುವುದಿಲ್ಲ ಮತ್ತು ಅರ್ಪಿಸಿದ ಹೂಗಳು ಕೂಡ ಬಾಡುವುದಿಲ್ಲ ಎಂಬ ಪ್ರತೀತ ಈಗಲೂ ಸಹ ಇದೆ. ಇನ್ನು ಹಾಸನಾಂಬ ದೇವಿಯ ಇತಿಹಾಸ ನೋಡೋದಾದರೆ, ಈ ದೇವಾಲಯವನ್ನು 12ನೇ ಶತಮಾನದಲ್ಲಿ ಹೊಯ್ಸಳರ ಕಾಲದಲ್ಲಿ ನಿರ್ಮಿಸಲಾಗಿದೆ. ಇಲ್ಲಿ ಸಪ್ತಮಾತೃಕೆಯರಲ್ಲಿ 3 ತಾಯಂದಿರು ನೆಲೆಸಿದ್ದಾರೆ ಎಂಬ ನಂಬಿಕೆ ಇದೆ. ಸಪ್ತಮಾತೃಕೆಯರಾದ ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ ಮತ್ತು ಚಾಮುಂಡಿ ಅವರು ಭೂಮಿಗೆ ಬಂದಾಗ ಹಾಸನದ ಸೌಂದರ್ಯಕ್ಕೆ ಮಾರು ಹೋಗಿ ಇಲ್ಲೇ ನೆಲೆಸಲು ನಿರ್ಧರಿಸಿದರಂತೆ. ಅವರಲ್ಲಿ ಮಹೇಶ್ವರಿ, ಕೌಮಾರಿ, ವೈಷ್ಣವಿ ಹಾಸನದಲ್ಲಿ ನೆಲೆಸಿದ್ದಾರೆ. ಬ್ರಾಹ್ಮಿ ಮತ್ತು ಇಂದ್ರಾಣಿ ಕೆಂಚಮ್ಮನ ಹೊಸಕೋಟೆಯಲ್ಲಿ, ವಾರಾಹಿ ಮತ್ತು ಚಾಮುಂಡಿ ದೇವಿ ಒಂದು ಬಾವಿಯಲ್ಲಿ ನೆಲೆಸಿದ್ದಾರೆ. ಹಾಸನಾಂಬೆ ಶಕ್ತಿ ಸ್ವರೂಪಿಣಿ ದೇವಿಯಾಗಿದ್ದು ಸ್ತ್ರೀ ಶಕ್ತಿಯ ಸಂಕೇತವಾಗಿದ್ದಾಳೆ. ದೇಶದ ವಿವಿಧ ಭಾಗಗಳಿಂದ ಭಕ್ತರ ಆಗಮನ ಸಹ ಇಲ್ಲಿ ಆಗುತ್ತೆ. ವರ್ಷದಲ್ಲಿ ಒಂದೇ ಬಾರಿ ತೆರೆಯುವುದರಿಂದ ಈ ಪರ್ವಕಾಲದಲ್ಲಿ ಕರ್ನಾಟಕ, ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರ ಸೇರಿದಂತೆ ದೇಶದ ವಿವಿಧ ಭಾಗಗಳಿಂದ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಹರಕೆಗಳನ್ನು ಹೊತ್ತುಕೊಳ್ಳಲು ಮತ್ತು ತೀರಿಸಿಕೊಳ್ಳಲು ಇದು ಸುಸಮಯವಾಗಿದೆ. ಈ 14 ದಿನಗಳ ಕಾಲ ಭಕ್ತರು ಮನೆಯಲ್ಲಿಯೂ ದೇವಿಯನ್ನು ಸ್ಮರಿಸಬಹುದು. ಮನೆಯಲ್ಲಿ ಒಂದು ಅಕ್ಕಿಯ ಮೇಲೆ ತಾಮ್ರ, ಹಿತ್ತಾಳಿ ಅಥವಾ ಬೆಳ್ಳಿಯ ದೀಪವನ್ನು ಪೂರ್ವಾಭಿಮುಖವಾಗಿ ಇಟ್ಟು ಅದಕ್ಕೆ ಒಂದು ಚಿಟಿಕೆ ಕುಂಕುಮ ಹಾಕಿ ಆ ತಾಯಿಯನ್ನು ಆವಾಹನೆ ಮಾಡಿ ಪ್ರಾರ್ಥಿಸಿದರೆ ಸಂಕಲ್ಪಗಳು ಈಡೇರಿ ಬಹಳಷ್ಟು ಶುಭವಾಗುತ್ತದೆ ಎಂಬ ನಂಬಿಕೆ ಸಹ ಇದೆ. ಸಮಸ್ಯೆಯಿಂದ ಮುಕ್ತಿ ಪಡೆಯಲು ದೇವಿಯ ಮೊರೆ ಸಹ ಹೋಗ್ತಾರೆ. ವಿವಾಹಕ್ಕೆ ಸಮಸ್ಯೆ ಇರುವವರು, ಅನಾರೋಗ್ಯ ಪೀಡಿತರು, ಕಷ್ಟಗಳಿಂದ ಬಳಲುತ್ತಿರುವವರು, ಮೋಸ ಹೋಗಿರುವವರು ಸೇರಿದಂತೆ ಹಲವಾರು ಹಾಸನಾಂಬೆ ತಾಯಿಯ ಕೃಪೆಗೆ ಪಾತ್ರರಾಗಲು ಪ್ರಾರ್ಥಿಸುತ್ತಾರೆ.
ಬಲಿಪಾಡ್ಯಮಿಯ ನಂತರ ಅಂದರೆ ಅಕ್ಟೋಬರ್ 23ರಂದು ದೇವಾಲಯದ ಬಾಗಿಲನ್ನು ಮುಚ್ಚಲಾಗುತ್ತದೆ. ವರ್ಷಕ್ಕೊಮ್ಮೆ ಮಾತ್ರ ಯಾಕೆ ಈ ದೇವಸ್ಥಾನದ ಬಾಗಿಲು ತೆರೆಯುತ್ತಾರೆ ಅಂತ ನಾವು ಇತಿಹಾಸ ನೋಡೋದಾದರೆ, ಅತ್ತೆಯೊಬ್ಬಳ ಕಾಟಕ್ಕೆ ಸಹಿಸಲಾದ ಸೊಸೆಯೊಬ್ಬಳು ದೇವಸ್ಥಾನ ಒಳಗೆ ಪ್ರವೇಶಿಸಿ ದೇವಸ್ಥಾನದ ಬಾಗಿಲನ್ನು ಹಾಕಿಕೊಳ್ಳುತ್ತಾಳೆ. ಆ ದೇವಸ್ಥಾನದ ಬಾಗಿಲನ್ನು ವರ್ಷವಾದ ಮೇಲೆ ತೆರೆದಾಗ ದೇವಸ್ಥಾನದಲ್ಲಿ ಹುತ್ತವಾಗಿ ಬೆಳೆದಿರುತ್ತೆ. ಆ ಕಾರಣಕ್ಕಾಗಿ ವರ್ಷಕ್ಕೆ ಒಮ್ಮೆ ಈ ಹಾಸನಾಂಬೆ ದೇವಾಲಯದ ದರ್ಶನ ಹಾಗೆ ವರ್ಷಕ್ಕೆ ಒಮ್ಮೆ ಈ ದೇವಸ್ಥಾನದ ಬಾಗಿಲನ್ನು ತೆರೆಯುತ್ತಾರೆ. ಇನ್ನು ನಾವು ಇದರ ಬಸ್ ಮಾರ್ಗ ಅಥವಾ ರೈಲ್ ಮಾರ್ಗ ನೋಡೋದಾದರೆ ಅದನ್ನು ಸಹ ನಾನು ತಿಳಿಸ್ಕೊಡ್ತೀನಿ. ಹಾಸನಾಂಬೆ ದೇವಾಲಯಕ್ಕೆ ಸಮೀಪವಾದ ರೈಲ್ವೆ ನಿಲ್ದಾಣವೆಂದರೆ ಅರಸೀಕೆರೆ ರೈಲ್ವೆ ಸ್ಟೇಷನ್. ಇಲ್ಲಿಂದ 38 ಕಿಲೋಮೀಟರ್ ದೂರದಲ್ಲಿ ಹಾಸನಾಂಬೆ ದೇವಾಲಯ ಅನ್ನೋದು ಡಿಸ್ಟೆನ್ಸು ಬರುತ್ತೆ. ಹಾಗೆ ಬಸ್ ಮಾರ್ಗ ನೋಡೋದಾದರೆ ಬೆಂಗಳೂರಿನಿಂದ ಹಾಸನಕ್ಕೆ ನೇರವಾಗಿ ಖಾಸಗಿ ಮತ್ತು ಸರ್ಕಾರಿ ಬಸ್ಗಳ ಸೌಕರ್ಯವಿದೆ. ಮೈಸೂರಿನಿಂದ 115 ಕಿಲೋಮೀಟರ್ ದೂರ, ಬೆಂಗಳೂರಿಂದ 186 ಕಿಲೋಮೀಟರ್ ದೂರದಲ್ಲಿ ಇದೆ. ಇನ್ನು ಮಂಗಳೂರಿನಿಂದ ನೋಡೋದಾದರೆ 172 ಕಿಲೋಮೀಟರ್ ದೂರದಲ್ಲಿ ಹಾಸನಾಂಬೆ ದೇವಾಲಯ ಅನ್ನೋದು ಇದೆ. ಇನ್ನು ಫ್ಲೈಟು ಅಂದರೆ ಏರೋಪ್ಲೇನ್ ಹೇಳೋದಾದರೆ ಮೈಸೂರಿಗೆ ಹತ್ತಿರ ಆಗಿರೋದ್ರಿಂದ ಅಂದರೆ 115 ಕಿಲೋಮೀಟರ್ ಆಗಿರೋದ್ರಿಂದ ಮೈಸೂರಿಗೆ ಬಂದು ಬರ್ಬೋದು, ಅಥವಾ ಬೆಂಗಳೂರಿಗೆ ಬಂದು ಸಹ 186 ಕಿಲೋಮೀಟರ್ ದೂರ ಅನ್ನೋದು ಇರುತ್ತೆ. ನೋಡಿದ್ರಲ್ಲ ಹಾಸನಾಂಬೆ ದೇವಿಯ ದರ್ಶನ ವರ್ಷಕ್ಕೊಮ್ಮೆ ಯಾಕೆ ತೆಗಿತಾರೆ, ಹಾಗೆ ಪೌರಾಣಿಕ ಕತೆ ಮತ್ತು ಬಸ್ ಮಾರ್ಗ. ನೀವು ಒಂದು ಸರಿ ವಿಸಿಟ್ ಮಾಡಿ ವರ್ಷಕ್ಕೊಮ್ಮೆ ತೆಗೆಯುವ ಈ ಹಾಸನಾಂಬೆ ದರ್ಶನ ಮಾಡಿ ಪುನೀತರಾಗಿ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.